ಈಗ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗಿನ ಟಾಪ್ 10 ಸುದ್ದಿಯನ್ನು ಬನ್ನಿ ನೋಡ್ಕೊಂಬರೋಣ. ಕಾಂಗ್ರೆಸ್ ಗ್ಯಾರಂಟಿಯಿಂದ ತಾಯಂದಿರು ದಾರಿ ತಪ್ಪಿದ್ದಾರೆ. ಈ ಒಂದೇ ಒಂದು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನೇ ಉಂಟು ಮಾಡಿದೆ. ಎಚ್ಡಿಕೆ ವಿರುದ್ಧ ಕೈ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಸದ್ಯ ಎಚ್ಡಿಕೆ ತಮ್ಮ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಆದರೆ ಆ ಬಳಿಕವೂ ಡಿಸಿಎಂ ಡಿಕೆ ಎಚ್ಡಿಕೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನನ್ನ ಹೇಳಿಕೆ ಪಾಪ ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳಿಗೆ ಆ ನೋವನ್ನು ತಡ್ಕೊಳ್ಳೋಕ್ಕಾಗದೇ ಇರೋ ಅಂತ ನನ್ನ ಹೇಳಿಕೆ ಪಾಪ ಅವ್ರ ದುಃಖಕ್ಕೆ ಒಳಗಾಗಿರ್ತಕ್ಕಂಥದ್ದೇನಿದೆ, ನಾನು ಈಗಲೂ ಆ ರೀತಿ ಯಾರಿಗಾದ್ರೂ ದುಃಖಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ದರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೀನಿ. ಅವ್ನು ವಿಷಾದ ಬ್ಯಾಡ್ರಿ, ನಮಗೆ ಮರ್ಡ್ರ್ ಮಾಡಿಬಿಟ್ಟು ವಿಷಾದ ಸಾರಿ ಅಂತ ಹೇಳೋಕ್ಕಾಗ್ತದ? ಏಟು ಹೊಡೆದ್ಬಿಟ್ಟು ಸಾರಿ ಅಂತ ಹೇಳೋಕ್ಕಾಗಿದೆ? ಅವ್ನ ಕೈಲಿ 2 ಏಟು ಹೊಡೆದು ಕಪಾಲು ಕೊಡೆದ್ಬಿಟ್ಟು ಈಗ ದಬ ದಬ ಅಂತ ಹೊಡೆದ್ಬಿಟ್ಟು ಸಾರಿ ಅಂತ ಹೇಳ್ಬಿಡ್ದೆ ಅವ್ರಿಗೆ. ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ನಾಮಪತ್ರ ಸಲ್ಲಿಸಿದ್ರು. ಶಿವಾಜಿ ವೃತ್ತದಿಂದ ಧಾರವಾಡ ಜಿಲ್ಲಾಧಿಕಾರಿ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಕಚೇರಿಗೆ ಆಗಮಿಸಿ ಉಮೇದುವಾರಿಕೆ ಸಲ್ಲಿಸಿದ್ರು. ಈ ವೇಳೆ ಪ್ರಹ್ಲಾದ್ ಜೋಶಿಗೆ ಮಾಜಿ ಸಿಎಂ ಯಡಿಯೂರಪ್ಪ, ಶಾಸಕ ಮಹೇಶ್ ತೆಂಗಿನಕಾಯಿ, ಅರವಿಂದ ಬೆಲ್ಲದ್, ಸಿಸಿ ಪಾಟೀಲ್ ಸಾಥ್ ನೀಡಿದ್ರು. ಹಾಸನ ಲೋಕಸಭೆ ಚುನಾವಣೆ ಅಖಾಡ ಗೆಲ್ಲುವುದಕ್ಕೆ ಬಿಜೆಪಿ ರಣತಂತ್ರವನ್ನ ರೂಪಿಸಿದೆ. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ವಿವೈ ವಿಜಯೇಂದ್ರ ಮತಶಿಕಾರಿ ನಡೆಸಿದ್ದಾರೆ. ಹೊಳೆ ನರಸೀಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರಚಾರಕ್ಕೂ ಮುನ್ನ ವಿಜಯೇಂದ್ರ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ರು. ತೆನೆ ಹೊತ್ತ ಮಹಿಳೆ, ಅವ್ರ ಹೆಸರು ಕಮಲಾ ಅಂತ ಇಟ್ಬಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ ಅದ್ರ ಬಗ್ಗೆ. ಹಾಗಾಗಿ ಇವತ್ತು ನಮ್ಮ ಕಮಲದುವಿನ ಗುರುತು ಇರೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಇರ್ಬೋದು, JDS ಪಕ್ಷರು ಇರ್ಬೋದು, ಮತದಾರ ಇರ್ಬೋದು, ನಮ್ಮ ವೋಟಿಂಗ್ ಬೂತಿಗೆ ಹೋದಾಗ ನಮ್ಗೆ ಕಾಣ್ತಕ್ಕಂಥದ್ದು ತೆನೆ ಹೊತ್ತ ಮಹಿಳೆ ಮಾತ್ರ. ಹಾಗಾಗಿ ಯಾವ್ದಾವುದೋ ಕೈಗಳನ್ನು ನೋಡಿ ಅವಲಕ್ಷಣ ಮಾಡ್ಕೊಳ್ಳೋದು ಬೇಡ, ಕೈಯನ್ನು ನೋಡಕ್ಕೂ ಹೋಗ್ಬೇಡ್ರಿ. ದಾವಣಗೆರೆಯ ಬಿಜೆಪಿ ಅಭ್ಯರ್ಥಿಯಾಗಿ ಗಾಯತ್ರಿ ಸಿದ್ದೇಶ್ವರ್ ಉಮೇದುವಾರಿಕೆ ಸಲ್ಲಿಸಿದ್ರು. ಹಾಲಿ ಸಂಸದ ಜಿ ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಾಂಕೇತಿಕವಾಗಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಏಪ್ರಿಲ್ 19ಕ್ಕೆ ಮತ್ತೊಮ್ಮೆ ನಾಮಪತ್ರ ಸಲ್ಲಿಸಲಿದ್ದು ಶಕ್ತಿ ಪ್ರದರ್ಶನ ನಡೆಸಲಿದ್ದಾರೆ. ನನ್ನನ್ನು ಮಗಳ ರೀತಿ, ತಾಯಿ ರೀತಿ ಹಾಗೂ ಅಕ್ಕ ತಂಗಿಯರ ರೀತಿ ನನ್ನನ್ನು ಕಾಣ್ತಾ ಇದ್ದಾರೆ. ಅವ್ರನ್ನ ಓಟ್ ಕೊಡ್ರಿ ಅಂತೇಳಿ ನಾವಿನ್ನೂ ಬ್ಯಾಲೆಟ್ ಕೆಳಗಡೆ ಕೊಡ್ತಿದ್ದಂಕ್ಲೆ ಎಲ್ಲ ನಗುಮುಖದಲ್ಲಿ ನನ್ನನ್ನು ಸ್ವಾಗತ ಮಾಡೋದು ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ನಾವು ಗೆಲ್ಲೋದರಲ್ಲಿ ಯಾವ ಸಂದೇಹನೂ ಇಲ್ಲ. ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಭರ್ಜರಿ ಕ್ಯಾಂಪೇನ್ ನಡೆಸಿದ್ದಾರೆ. ಇಂದು ನಾಗಮಂಗಲ ವಿಧಾನಸಭಾ ಕ್ಷೇತ್ರದಾದ್ಯಂತ ಪ್ರಚಾರ ನಡೆಸಿದ ಸ್ಟಾರ್ ಚಂದ್ರು ಕದಬಹಳ್ಳಿ, ಲಾಳನಕೆರೆ, ಬಿಂಡಿಗನವಿಲೆ, ಹೊನ್ನಾವರ ಸೇರಿ 18 ಗ್ರಾಮಗಳಲ್ಲಿ ಮತಯಾಚನೆ ನಡೆಸಿದ್ರು. ಸ್ಟಾರ್ ಚಂದ್ರುಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಸಾಥ್ ನೀಡಿದ್ರು. ನಾನು ಇದೇ ತಾಲೂಕಿನ ಮಗ, ಮಣ್ಣಿನ ಮಗ, ರೈತರ ಮಗ, ನಿಮ್ಮನೆ ಮಗ. ದಯಮಾಡಿ ನನ್ನ ಗೆಲ್ಲಿಸಿ ನಿಮ್ಮ ಸೇವೆ ಮಾಡೋಕೆ ಒಂದು ಅವಕಾಶ ಮಾಡಿಕೊಡಿ. ನಮ್ಮ ಸರ್ಕಾರ ಬರೋಕ್ಕೊಂದು ಮುಂಚೆ 5 ಗ್ಯಾರಂಟಿ ಕೊಟ್ಟಿತ್ತು. 5 ಗ್ಯಾರಂಟಿನೂ 8 ತಿಂಗಳಿಗೆ ಮುಗಿಸಿದೆ. ಬೆಂಗಳೂರು ಕೇಂದ್ರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ. ಕಾಕ್ಸ್ ಟೌನ್, ಗಂಗಮ್ಮ ದೇವಸ್ಥಾನ, ದೊಡ್ಡಗುಂಟೆ ಸರ್ಕಲ್, ಕಲ್ಲಹಳ್ಳಿ ಸೇರಿದಂತೆ ಹಲವು ಕಡೆ ಇಂದು ಮನ್ಸೂರ್ ಅಲಿ ಖಾನ್ ಮತಯಾಚಿಸಿದ್ರು. ಈ ವೇಳೆ ಮಾತನಾಡಿದ ಮನ್ಸೂರ್ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇಲ್ಲಿ ನಾವು ಎಲ್ಲಿ ಹೋಗ್ತಾ ಇದ್ದೀನಿ, ನಮ್ಮ ಕಾಂಗ್ರೆಸ್ ಸರ್ಕಾರ ಬರೋದು ಖಂಡಿತ ಒಂದು ಒಳ್ಳೆಯ ವಾತಾವರಣ ಇದೆ. 5 ಗ್ಯಾರಂಟಿ ಗ್ರೌಂಡ್ ರಿಯಾಲಿಟಿ ಆಗಿದೆ, ಜನರಿಗೆ ಕಲ್ಪಿದ್ದೀವಿ. ಸೊ ನಮಗೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಇದೆ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ಕೂಡ ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ. ಇಂದು ಹಲಸೂರು ಸುತ್ತಮುತ್ತ ಪಿಸಿ ಮೋಹನ್ ಭರ್ಜರಿ ಪ್ರಚಾರ ನಡೆಸಿದ್ರು. ಸೋಮೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರ ಆರಂಭಿಸಿದ ಮೋಹನ್ ಈ ಬಾರಿಯೂ ಗೆಲ್ಲುವ ವಿಶ್ವಾಸವಿದೆ ಎಂದರು. ನಾನು ಏನು ಮಾಡಿದ್ದೀನಿ ಅಂತ ಹೇಳಿ ಜನರಿಗೆ ಗೊತ್ತಿದೆ. ನಾನು ಇವತ್ತು ಹೋಗ್ತಾ ಇರೋದು ನಾನು ಕೇಂದ್ರ ಸರ್ಕಾರದಿಂದ ತಂದಿರೋಂಥ 1,30,000 ಕೋಟಿಯ ಅನುದಾನ. ಅದರಲ್ಲೂ ಸಬರ್ಬನ್ಗೆ ನಾನು 15 ವರ್ಷಗಳಿಂದ ಹೋರಾಟ ಮಾಡಿ 15,600 ಕೋಟಿ ಹಣವನ್ನು ತಂದು ಪ್ರಧಾನಮಂತ್ರಿಗಳು ಅದನ್ನೇ ಉದ್ಘಾಟನೆಯನ್ನು ಕೂಡ ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ದಾರೆ.
ಚಿಕ್ಕಬಳ್ಳಾಪುರ ಕ್ಷೇತ್ರದ ದಳ ಕಮಲ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮತ ಪ್ರಚಾರ ನಡೆಸಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಟೌನ್ನಲ್ಲಿ ಆಯೋಜಿಸಲಾಗಿದ್ದ ಸಮಾವೇಶದಲ್ಲಿ ಭಾಗಿಯಾದ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರವಾಗಿ ಮತಯಾಚಿಸಿದ್ರು. ಸಮಾವೇಶದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ರು. ಚಿಕ್ಕೋಡಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ನಾಮಪತ್ರ ಸಲ್ಲಿಸಿದ್ದಾರೆ. ಚುನಾವಣಾಧಿಕಾರಿ ರಾಹುಲ್ ಶಿಂದೆಗೆ ಉಮೇದುವಾರಿಕೆ ಸಲ್ಲಿಕೆ ಮಾಡಿದ್ರು. ಅಣ್ಣಾ ಸಾಹೇಬ್ಗೆ ಮಾಜಿ ಶಾಸಕ ಸಿಟಿ ರವಿ ಹಾಗೂ ಶಾಸಕ ಯತ್ನಾಳ್ ಸಾಥ್ ನೀಡಿದ್ರು. ಇದಾದ ಬಳಿಕ ಸಂಜೆ 5 ಗಂಟೆಗೆ ಕಾರ್ಯಕರ್ತರ ಬೃಹತ್ ಸಭೆ ಹಮ್ಮಿಕೊಳ್ಳಲಾಗಿದೆ. ಲೀಡ್ ಹೆಚ್ಚಾಗ್ತದೆ. ಯಾಕಂದ್ರೆ ಎಲ್ಲ ಜನರು ಕೂಡ ಈಗಾಗಲೇ ನಮ್ಮ ಭಾಗದಿಂದ ಎಲ್ಲರೂ ಕೂಡ ನಮಗೆ ಒಂದು ಪಾರ್ಟಿ ಮಾಡಿ ಕೊಡ್ತಾ ಇದ್ದಾರೆ. ಅದೇ ಪ್ರಕಾರ ಅವರು ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮೋದಿಯವರು ವೇವ್ ಇರ್ಬೋದು, ನಾವು ಮಾಡಿದಂಥ ಕಾರ್ಯ ಇರ್ಬೋದು, ಎಲ್ಲವನ್ನು ಸೇರಿ ನಮಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಜಿಲ್ಲೆಯ ಪ್ರಮುಖ ನಾಯಕರು ಯಾರಾದರೂ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ? ಎಲ್ಲರೂ ಆಗ್ತಾರೆ. ಜಿಲ್ಲೆಯ ಪ್ರಮುಖರು ಎಲ್ಲರೂ ಆಗ್ತಾರೆ ಮತ್ತು ಇವನ್ ರಾಜ್ಯದ ಪ್ರಮುಖರು ಕೂಡ ಆಗ್ತಾ ಇದ್ದಾರೆ. ಥ್ಯಾಂಕ್ ಯು. ಗ್ರಾಮಾಂತರ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಂಸದ ಡಿಕೆ ಸುರೇಶ್ ಇಂದು ಮಾಗಡಿಯ ನಾರಸಂದ್ರದಲ್ಲಿ ಲಿಂಗಾಯತ ಸಮುದಾಯದ ಮುಖಂಡರ ಸಭೆ ನಡೆಸಿ ತಮ್ಮನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ರು. ಎಲ್ಲ ಧರ್ಮ ಜಾತಿಯವರನ್ನ ಒಟ್ಟಾಗಿ ಕರೆದುಕೊಂಡು ಹೋಗುವ ಕೆಲಸ ಕಾಂಗ್ರೆಸ್ ಮಾಡ್ತಿದೆ. ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆ ಅಭಿವೃದ್ಧಿಯಾಗಬೇಕಾದ್ರೆ ಕಾಂಗ್ರೆಸ್ಗೆ ವಿಶ್ವಾಸ. ನೀವು ಯಾಕೆ ನಾವು ವೀರಶೈವರು, ನಾವು ಬಿಜೆಪಿ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ನನಗೆ ನೀವೆಲ್ಲರೂ ಕೂಡ ನನಗೆ ವೋಟ್ ಹಾಕ್ತೀರಿ ಅನ್ನೋ ವಿಶ್ವಾಸ ಅನಿಸಿದೆ. ಕೆಲಸ ಮಾಡೋದನ್ನು ಕೂಲಿ ಕೊಡಲ್ವಾ? ಕೆಲಸ ಮಾಡೋದನ್ನು ಕೂಲಿ ಕೊಡ್ತೀರಾ? ಇಲ್ಲ.